welcome back to our GSTA family vlog. Today we are gonna challenge. ಇವತ್ತು ನಾವು ಒಂದು ಚಾಲೆಂಜ್ ನ ಪ್ಲಾನ್ ಮಾಡಿದೀವಿ. ಸೊ ನಾವು ಈ 3 ಕಾರ್ಡ್ಸ್ ಅಂದ್ರೆ 3 ಪೇಪರ್ ಕಾರ್ಡ್ಸ್ ನ ಒಬ್ಬೊಬ್ರಿಗೆ ಕೊಡ್ತೀವಿ. ಸೊ ದಿಸ್ ಇಸ್ ಮೈನ್ ಅಂದ್ರೆ ತನು ಅಂತ. ಸೊ ಇದು ಸಿಹಿ ಅಂತ ಸಿಹಿ ಕೊಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಖುಷಿ, ಇದು ಖುಷಿ ಕೊಡ್ತಾ ಇದ್ದೀನಿ. ಸೊ ಇವಾಗ ಈ ತರ 3 ಕಾರ್ಡ್ಸ್ ಅಲ್ಲಿ ಕಲರ್ಸ್ ಅನ್ನೋದಿರುತ್ತೆ. ಸೊ ಈ ಕಲರ್ ಬೇಸ್ಡ್ ಅಲ್ಲಿ ಒಂದೊಂದು ಐಟಮ್ ಅನ್ನೋದನ್ನ ಪರ್ಚೇಸ್ ಮಾಡ್ಬೇಕಾಗತ್ತೆ. ಸೊ ನಮ್ಮ ಬಜೆಟ್ ನಾವ್ ಎಷ್ಟಾದ್ರೂ ಹಾಕ್ಬೋದು. ಸೊ ಒನ್ ಕಲರ್ ಅಲ್ಲಿ ಒನ್ ಐಟಮ್ ಅನ್ನೋದನ್ನ ನಾವು ಪರ್ಚೇಸ್ ಮಾಡ್ತೀವಿ. ಸೊ ವಿ ಆರ್ ಗೋನ ಗೋ ಫಾರ್ ಮಾರ್ಟ್ ಅಂಡ್ ನಮಗೆ ಏನ್ ಬೇಕೋ ಅದನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ನಾನು ತಗೊಂಡ್ಬರೋದನ್ನ ಇವ್ರಿಬ್ರಿಗೆ ಒಬ್ರಿಗೆ ಕೊಡ್ತೀವಿ. ಅವಳು ಬಂದ್ಬಿಟ್ಟು ನಮ್ಮಿಬ್ರಲ್ಲಿ ಯಾರಿಗಾದ್ರೂ ಕೊಡ್ತಾಳೆ. ಸೊ ಅವಳು ಬಂದು ನಮ್ಮಿಬ್ರಲ್ಲಿ ಯಾರಿಗಾದ್ರೂ ಕೊಡ್ತಾಳೆ. ಸೊ ಆ ಥರ ನಾವು ಒಂದು ಗೇಮ್ ಚಾಲೆಂಜ್ ಅನ್ನೋದನ್ನ ಇಟ್ಕೊಂಡಿದೀವಿ. ಸೊ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಲೆಟ್ಸ್ ಗೋ ಗೈಸ್. ನಾವಿವಾಗ ಎಂಟ್ರಿ ಕೊಟ್ಟಿದ್ದೀವಿ ಸೂಪರ್ ಮಾರ್ಕೆಟ್ಗೆ. ಸೊ ಇಲ್ಲಿ ನಾವಿವಾಗ ಬೇರೆ ಬೇರೆ ಆಗ್ಬಿಟ್ಟು ಒಬ್ಬೊಬ್ರು ಒಂದೊಂದು ಕಡೆ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಇನ್. ಈಗ ನಾವು ಮಾರ್ಟಲ್ಲಿದ್ದೀವಿ. ಸೊ ನಾವಿವಾಗ ಸಪ್ರೇಷನ್ ಆಗ್ತಾ ಇದ್ದೀವಿ. ಸೊ ಬಾಯ್. ಸೊ ನಾನು ಫಸ್ಟ್ ಟಾಪಿಂದ ಬಾಟಮಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಿಕಾಸ್ ನನ್ನ ಫಸ್ಟ್ ಕಲರ್ ಬಂದು ಬ್ಲ್ಯಾಕ್. ಅವರೆಲ್ಲ ಕೆಳಗಿರ್ತಾರೆ, ನಾನು ಮೇಲೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿ ಸ್ವಲ್ಪ ಕಮ್ಮಿ ಇರೋದೇ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡ್ರಿ ಬ್ಲ್ಯಾಕ್ ಅಂತ ಹೇಳಿ ಲಿವಿಸ್ಟ ಕಾಫಿ ತಗೋತೀವಿ. ಬ್ಲ್ಯಾಕ್ ಲಿವಿಸ್ಟ ಬ್ಲೂ ಏನು ತಗೋಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬ್ಲೂ ಸುಮ್ಮನೆ ಓಡಾಡ್ತೀನಿ. ಬ್ಲೂ ಎಂತೆಂಥ ಕಲರ್ಸ್ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಎಸ್ ಲೈಫ್ ಬಾಯ್ ತಗೊಳ್ತೀನಿ. ಬ್ಲೂ ಮ್ಯಾಗಿ ಅಂದಿರ ಲೋ ಬಜೆಟಲ್ಲೇ ಮುಗಿಸ್ತೇವೆ. ರೆಡ್ ಮ್ಯಾಗಿ 3 ಆಯಿತು. ಬ್ಲೂ ಓರಿಯೋ ಬಿಸ್ಕೆಟ್ ತೊಗೊಳ್ಳ. ಇಲ್ಲಿ ಎಷ್ಟೊಂದು ಗ್ಲೂಸ್ ಇದೆ. ಗ್ಲೂವಲ್ಲಿ ಪರ್ಪಲಲ್ಲಿ ಬೇಕಾದರೆ ನಾನು ನೋಡಿ ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ತೊಗೊಬೋದು, ಬೋಬನ್ ತೊಗೊಬೋದು. ಇಲ್ಲೊಂದಿದೆ. ಸೊ ನನ್ನ ಪ್ರಕಾರ ಸ್ನ್ಯಾಕ್ಸ್ ಐಟಮ್ ಅಂದ್ಕೊಂಡ್ರೆ ಓರಿಯೋ ತೊಗೊಳೋಣ ಅನ್ಸುತ್ತೆ. ಸೊ ಲೆಟ್ ಮಿ ಟೇಕ್ ದ ಓರಿಯೋ ಬಿಸ್ಕೆಟ್. ಸೊ ಬ್ಲೂ ಕೂಡ ಆಗಿದೆ. ರೆಡ್ ಕಲರ್, ರೆಡ್ ಸಮಥಿಂಗ್ ಕಾಸ್ಮೆಟಿಕ್ಸು ತೊಗೊಳೋಣ. ಲೆಟ್ ಇಟ್ ಬಿ ಅಟ್ಲೀಸ್ಟ್ ಒಂದಾದರೂ ಚಿಲ್ಲಿ ಪೌಡರ್ ತೊಗೊಂಬಿಡೋಣ. ಹಾಯ್ ಅನದರ್ ಬ್ಲಾಗರ್. ಸುಮಾರು ತುಡುಕ್ಬಿಟ್ಟು ಒಂದೇ ಒಂದು ರೆಡ್ ಐಟಮ್ ಸಿಕ್ಕಿದೆ ನನಗೆ. ಇದು ಸಾಲ್ಟ್ ನನ್ನ ಪ್ರಕಾರ ಚೆನ್ನಾಗಿದೆ ಅನ್ಸುತ್ತೆ. ಸೊ ನಾನು ಇದು ತೊಗೊಳ್ತಾ ಇದ್ದೀನಿ ರೆಡ್ ಕಲರಲ್ಲಿ. ರೆಡ್ಗೆ ಹಾಂ ಲೈಫ್ ಬಾಯ್ ಸೋಪ್ ತಗೊತ ಇದ್ದೀನಿ. ನೆಕ್ಸ್ಟ್ ಕಲರ್ ಬಂದು ಪಿಂಕ್. ಪಿಂಕಿಗೆ ನಾನು ಸನ್ಸಿಲ್ಕ್ ಶಾಂಪು ತಗೊತೀನಿ. 1-2 ತಗೊಳ್ಳೋಣ. ಎಲ್ಲ ಕಂಪ್ಲೀಟಾ ಎವ್ರಿಥಿಂಗ್? ಎಲ್ಲಿ ತೋರಿಸೋಣ? ಅಲ್ಲ ಅಷ್ಟು ಬೇಗ ಅಂದರೆ ಅಯ್ಯೋ ಇನ್ನೂ ಸ್ಟಾರ್ಟ್ ಆಗಿ 5 ಮಿನಿಟ್ಸ್ ಆಯ್ತು ಅಷ್ಟೇ. ನಾನು 2 ಆಗಿರೋದು. ಹಾಂ ಅಷ್ಟು ಬೇಗನಾ? ಹಂಗಾದ್ರೆ ₹1 ಎಲ್ಲ ತಗೊಳಂಗಿಲ್ಲ. ತುಂಬಾನೇ ಇದು ಸ್ವಲ್ಪ ಏನಾದರೂ ಗಿಫ್ಟ್ಸ್ ಥರ ಕೊಡೋ ಅಂಥದ್ದು ತೊಗೊಬೇಕಪ್ಪ. ನೀವು ನೋಡಿದೆ ಅಲ್ಲಿ ಪರ್ಪಲ್ ಕಲರ್ ಶ್ಯಾಂಪು. ನಾನು ನೋಡಿ ಎಲ್ಲ ಕಾಸ್ಟ್ಲಿ ಐಟಮ್ಸ್ ತೊಗೊತಿದ್ದೀನಿ. ಬಜೆಟ್ ಫ್ರೆಂಡ್ಲಿ ಆಗಿ ಸ್ವಲ್ಪ ಕಮ್ಮಿ ಇರೋದೇ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ನೆಕ್ಸ್ಟ್ ಕಲರ್ ಬಂದು ಪರ್ಪಲ್. ಜಿಮ್ಜಾಮ್ ಬಿಸ್ಕೆಟ್ ತಗೊಳ್ಳೋಣ. ಜಿಮ್ಜಾಮ್ ಪರ್ಪಲ್ ತೊಗೊಳ್ತಾ ಇದ್ದೀನಿ.
ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ನನಗೆ ಒಂದು ಸೀಕ್ರೆಟ್ ಗೊತ್ತಾಯಿತು, ಅವ್ರುಗಳು ಸ್ವಲ್ಪ ಫನಿ ಐಟಮ್ಸ್ ಅಂತ ತೊಗೊಂಡಿದ್ದಾರೆ. ನಾನು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಫನಿ ಐಟಮ್ಸ್ನ ತೊಗೊಳ್ಳೋಣ. ಪೆನಲ್ ತೊಗೊಂಡ್ಬಿಡ್ಲಾ ಅಥವಾ ಬ್ಲೂ ಕಲರ್, ಗ್ರೀನ್ ಕಲರಲ್ಲಿ ತುಂಬಾ ಹುಡುಕಿದೆ. ಸೊ ಲಾಸ್ಟ್ ನನಗೊಂದು ಗ್ರೀನರಿ ಆಗಿರೋ ನೋಟ್ಬುಕ್ ಸಿಕ್ಕಿದೆ. ಇದು ಚೆನ್ನಾಗಿದೆ ಅನಿಸುತ್ತೆ. ಸೊ ಎಲ್ಲ ಸ್ಟೇಷ್ನರಿನೇ ಆಗಿದೆ. ಈ ರೆಡ್ಡಲ್ಲಿ ಮತ್ತೊಂದು ಈ ಕೇಕ್ ತೊಗೊಂಡು, ಈ ಕೇಕ್ ಕೂಡ ತಗೋತಾ ಇದ್ದೀನಿ. ಸ್ವಲ್ಪ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನೊಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋಣ ಅನ್ಕೊಂತೇನಿಲ್ಲ. ಏನು ಎಕ್ಸ್ಚೇಂಜ್ ಬೇಡ, ಹಿಂಗೆ ಇರಲಿ, ಸಕ್ಕತ್ತಾಗಿರುತ್ತೆ. ಸರಿ, ಏನು ಗೊತ್ತಾ, ಇವತ್ತು ನಾನೀಗ ಬ್ಲೂನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಏನು ಎಕ್ಸ್ಚೇಂಜ್ ಬೇಡ, ಹಿಂಗೆ ಇರಲಿ, ಸಕ್ಕತ್ತಾಗಿರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಟಿಶ್ಯೂ ಬದಲು ಡೈರಿ ಮಿಲ್ಕ್ ತೊಗೊಳ್ಳೋಣ ಅಂತ ಇದ್ದೀನಿ. ಅದನ್ನು ತೊಗೊಳ್ಳೋಣ. 20 ರೂಪೀಸ್ನ ಒಂದು ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ. ಇನ್ನು ಹುಡುಕ್ತಾನೆ ಅವಳು, ಇನ್ನೂ ಸಿಗ್ತಾ ಇಲ್ಲ ಅವಳಿಗೆ. ಎಕ್ಸ್ಚೇಂಜ್ ಅಂತೆ. ನಾನು ಎಲ್ಲ ಮುಗಿಸಿ ಆರಾಮಿದೆ, ಎಲ್ಲ ಆಯ್ತು. ಆದರೂ ನಮ್ಮನೆ 2 ಸಣ್ಣ ಹುಡುಗರದವ, ಏನು ತಗೊಳ್ಳೋದು ಅಂತ ನಿಂತಾರೆ. ಸಣ್ಣ ಮಕ್ಕಳು ಏನು ತಗೊಳ್ಳೋದು, ಸ್ವಲ್ಪ ಸಜೆಷನ್ ಕೊಡ್ರಿ ಅಲ್ಲ. ಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ದಾರಲ್ಲಿ. ಸೊ ಲೆಟ್ಸ್ ಗೋ ಫಾರ್ ದ ಬಿಲ್ಲಿಂಗ್ ಕೌಂಟರ್. ನಾನು ಇಷ್ಟು ತೊಗೊಂಡಿದ್ದೀನಿ, ಏನಾಗುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಬಿಲ್ಲಿಂಗ್ ಮಾಡಿಸ್ಕೊತದೆ. ನೀನು ತೊಗೊಂಡಿದ್ದಾಳ ಗೊತ್ತಿಲ್ಲ, ಸಮಥಿಂಗ್ ಫನಿನಾ. ಓಕೆ, ಸೊ ಬಿಲ್ಲಿಂಗಲ್ಲಿ ಏನಾಗುತ್ತೆ ನೋಡೋಣ. ಟೋಟಲಿ ನಂದು ಬಜೆಟ್ ಫ್ರೆಂಡ್ಲಿ ಆಗಿ ಇಷ್ಟ ಆಗಿದೆ. ಅವಳದ್ದು ಎಷ್ಟಾಗಿದೆಯೋ ಗೊತ್ತಿಲ್ಲ, ಅವಳೇ ವಿಡಿಯೋ ಮಾಡ್ತಾಳೆ ಅನ್ಸುತ್ತೆ. ಬಂದು 91 ಹೋಗಿದೆ. ಇವಳೆಲ್ಲ ಅಲ್ಲಿ ಐಸ್ ಕ್ರೀಮ್ ಪ್ಯಾಕ್ ಮಾಡ್ತಾ ಇದ್ದಾರೆ ಮನೆಗೆ. ನೋಡೋಣ, ಈಗ ಮನೆ ಕಡೆ ಹೋಗೋಣ ಸೀದಾ. ಸೊ ಗಾಯ್ಸ್, ನಾವು ಶಾಪಿಂಗ್ ಮಾಡ್ಕೊಂಡು ಬಂದಾಗಿದೆ. ಸೊ ಇವಾಗ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಕಲರ್ ವೈಸಲ್ಲಿ. ಲಾಸ್ಟಲ್ಲಿ ನಮ್ಮ ಬಿಲ್ನ ನಾವು ತೋರಿಸ್ತೀವಿ. ಸೊ ಇದು ಬಂದು ನಮ್ಮ ಕಲರ್ ಲಿಸ್ಟ್. ಸೊ ಫಸ್ಟ್ ಕಲರ್ ಬಂದು ಬ್ಲ್ಯಾಕ್. ಸೊ ನಾನು ಬಂದು ಖುಷಿ ಕೊಡಬೇಕು, ಖುಷಿ ಬಂದ್ಬಿಟ್ಟು ಅಲ್ಲಲ್ಲ ಸಾರಿ, ನಾನು ಸಿಹಿ ಕೊಡಬೇಕು, ಖುಷಿ ಬಂದು ನನಗೆ ಕೊಡ್ತಾಳೆ, ಸಿಹಿ ಬಂದು ಖುಷಿ ಕೊಡ್ತಾಳೆ. ಸೊ ಹಿಂಗೆ ಹೋಗುತ್ತೆ. ಸೊ ಫಸ್ಟ್ ಬ್ಲ್ಯಾಕ್. ಓಕೆ, ಯಾರು ಫಸ್ಟು? ಎಲ್ಲರೂ ಒಟ್ಟಿಗೆ ತೋರಿಸೋಣ. 1 2 3 ಸ್ಟಾರ್ಟ್. ಓಕೆ, ಅವಳಿಗೆ ಅಂತ ನಿಮಗೆ ಕಾಫಿ ಪೌಡರ್, ಬ್ಲ್ಯಾಕ್ ಮಾರ್ಕರ್. ಅದೇನದು ಕೋನು? ಇದು ಸೈಕಲ್ ಅಗರಬತ್ತಿ ಕೋನ್ ತಂದಿದ್ದಾಳೆ, ಬ್ಲ್ಯಾಕ್ ಕಲರ್. ಗಮ್ಮಂತಿದೆ ವಾಸನೆ. ಯಾರಿಗಿದು? ಕಾಫಿ ಮಾಡ್ಕೊಂಡು ಕುಡಿದೆ. ಹಿಂಗೆ ಕೊಡಿ ನನಗ್ಲೇ. ಕಾಫಿ ಮಾಡ್ಕೊಂಡು ಕುಡಿಬೇಕಂತೆ. ಓಕೆ, ಇವತ್ತೇ ಬೆಳಿಗ್ಗೆ ನೋಡಿದೆ ಕಾಫಿ ತುಂಬ ಇಂಪಾರ್ಟೆಂಟ್ ಅಂತೆ. ನೆಕ್ಸ್ಟ್ ಕಲರ್ ಬಂದು ಬ್ಲೂ ಆಗಿರುತ್ತೆ. ಸೊ ರೆಡಿ, 1 2 3. ಬ್ಲೂ ಡೈರಿ ಮಿಲ್ಕ್ ಕಾಣೆ ಆಗಿದೆ. ಅವಳದು ಕಾರ್ಯ ಆಗ್ಬಿಟ್ಟಿದೆ. ನನ್ನ ಬ್ಲೂ ಡೈರಿ ಮಿಲ್ಕ್ ಯಾರೋ ಎತ್ತಾರೆ. ಸೋಪಲ್ಲಿ ಸ್ನಾನ ಮಾಡಿ ಮಕ್ಕಳು ನನ್ನ ಡೈರಿ ಮಿಲ್ಕ್ ಯಾರೋ ಎತ್ತಾರೆ. ನನ್ನ ಡೈರಿ ಮಿಲ್ಕ್ ಹಾಕ್ತಾರೆ. ಪೌಸ್ ಮಾಡಿ ಬ್ಯಾಕ್. ಆ ಡೈರಿ ಮಿಲ್ಕ್ನ ನಮ್ಮ ಮಮ್ಮಿ ಲಾಬ್ರಿ ಮಾಡಿಬಿಟ್ಟಿದ್ರು. ಸೊ ಬ್ಲೂ ಕಲರ್ ಬಟ್ಟೆ ತುಂಬ ಘಮ ಘಮ ಅಂತಿರ್ಲಿ ಅಂತ ನಾನು ಕಂಫರ್ಟ್ನ ತಂದಿದ್ದೀನಿ. ಬಟ್ ಇದು ಬೇರೆ ಕಂಪ್ನಿದು. ಇದು ಯಾವ ಕಂಪ್ನಿ ಅಂತ ಗೊತ್ತಿಲ್ಲ. ಯೂಸ್ ಮಾಡಿ ಘಮ ಘಮ ಅಂತ ಹಾಕೊಳ್ಳಿ ಪರಿಮಳ. ಅವಳು ಡೈರಿ ಮಿಲ್ಕ್ ತಂದಿದ್ದಾಳೆ. Kiss me, close your eyes and ಖುಷಿ ತುಂಬ ಲಕ್ಕಿ. ಖುಷಿ ತುಂಬ ಲಕ್ಕಿ ಆಗ್ತಿದ್ದಾರೆ. ಇದು ಯಾರಿಗೆ ನಾನು ಕೊಡಬೇಕು? ಓ ಇದೆ ಕಾಯ್ಸ್ ಈ ಕಡೆ. ತಗೊಳ್ಳೆ, ಕೀಟಾಣುವಿಂದ ದೂರ ಇರಿ. ಓಕೆ, ಸೊ ನೆಕ್ಸ್ಟ್ ಕಲರ್ ಬಂದ್ಬಿಟ್ಟು ರೆಡ್ ಹಾರ್ಟ್. ನಂದು ಸಿಗೋರು ತುಂಬ ಲಕ್ಕಿ ಆಗಿರ್ತಾರೆ, ಬಿಕಾಸ್ ಅದು ತುಂಬಾ ಕಾಸ್ಟ್ಲಿ. 1 2 3 ಶೋ. ನನಗೆ ಇವಾಗ ಅರ್ಥ ಆಯ್ತು, ನಿಜ ಸಿಹಿ ಐಟಮ್ಸ್ ತುಂಬಾನೇ ಪ್ರೀಶಿಯಸ್. ಈ 2 ತಗೊಂಡಿದ್ದೀರಾ, ನಾನೇ ಸಿಂಗಲ್ ಐಟಮು. ಇಲ್ಲ, ನಂದು ಕ್ಯಾಪ್ ಇದೆ ಸ್ವಲ್ಪ. ಮ್ಯಾಗಿ ಮಾಡಿ ಪ್ಲೇಟಲ್ಲಿ ಹಾಕಿ ಇದೊಳಗೆ ತಿನ್ಬೇಕು. ಅದಕ್ಕೆ ಉಪ್ಪು ಹಾಕ್ಬೇಕಂದ್ರೆ ನನ್ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತ ಕೇಕ್ ಯೂಸ್ ಮಾಡಿ. ನೋಡ್ರಿ ಅಂತ ಸ್ವಲ್ಪ. ಸೊ ಇದು ಬಂದು ಸಾಸ್, IP ಮ್ಯಾಗಿ ನೂಡಲ್ಸಿಗೆ ಸಾಸ್ ಹಾಕೋದಕ್ಕೋಸ್ಕರ.
ತಗೋ ಖುಷಿ ಹಿಂಗೋಸ್ಕರ ಅಲ್ಲ ಸಾರಿ ಸಿಹಿ ತಗೋ ಸಿಹಿ ಹಾಂ ಘಮ ಘಮ ಅಂತ ಈಗಲೇ ಓಕೆ ಸೊ ನೆಕ್ಸ್ಟ್ ಕಲರ್ ಬಂದು ಪಿಂಕಿ ಪಿಂಕಿ ಪಾಂಕಿ ರೆಡಿ 1 2 3 ಶೋ ದಪ್ಪ ತನಗೆ ಡಬ್ಬದೊಳಗಡೆ ಏನು ಬೇಕು? ನಾನು ಚೆನ್ನಾಗಿ ಬರೀಲಿ ಅಂತ 10th ಎಕ್ಸಾಮ್ಸ್ ಈಗೋಸ್ಕರ ಪೆನ್ಸಿಲ್ ತಂದಿದ್ದೆ ನಮ್ಮ ಅಕ್ಕ ಕೂದಲು ಉದ್ದ ಇರಲಿ ಅಂತ ಸಿಲ್ಕಿ ಶೈನಿ ಆಗಿರ್ಲಿ ಅಂತ ಪಿಂಕ್ ಕಲರ್ ಶಾಂಪು ತಗೋ ಕೊಡಿ ಅವಳಿಗೆ ತಗೊಳ್ಳಿ. ಟೀ ಶರ್ಟ್ ಕೊಡೋಣ ಮಾಡಿದೆ ಅದು ಹೋಗ್ಲಿ ಸಿಗತ್ತಾ ನೆಕ್ಸ್ಟ್ ನೆಕ್ಸ್ಟ್ ಕಲರ್ ಇಸ್ ಪರ್ಪಲ್ ನಾನು ಇದು ಕೂಡ ನಿಮಗೆ ಗೊತ್ತಾಗಿದೆ ಏನಂತ 1 2 3 ಆಕ್ಚುಲಿ ನಾನು ಪರ್ಪಲ್ ತಗೊಂಡಿದ್ದೆ. ನಾನು ಪರ್ಪಲ್ಗೆ ಇದು ತಗೊಂಡಿದ್ದೆ ಪರ್ಪಲ್ಗೆ ನಾನು ಇದು ತಗೊಂಡಿದ್ದೆ ನಾನು ವಾವ್ ನನ್ನ ಫೇವರಿಟ್ ಬಿಸ್ಕೆಟ್ ಉಳ್ಬತ್ತಿ ನನಗೆ ಪೂಜೆ. ಸೊ ನಾವು ತಂದಿರೋದು ರೇಸರ್ ಸೊ ವೈಟ್ ಕಲರ್ ಕೂಡ ಇದೆ ಇದು ನಮ್ದು ಜಿಮ್ ಜಾಮ್ ಥರ್ಡ್ ಚೆನ್ನಾಗಿದೆ ಮೋಕ್ಷ ಅಗರಬತ್ತಿನ ಯೂಸ್ ಮಾಡಿ ಮೋಕ್ಷವನ್ನ ಪಡೀರಿ ಅಂತ ಕೊಟ್ಟಿದ್ದಾಳೆ ಅಷ್ಟು ಬೇಗ ಕಳ್ಸೋಕೆ ರೆಡಿ ಇದ್ದಾಳೆ ನೆಕ್ಸ್ಟ್ ವೈಟ್ ಕಲರ್ ನಂದು 1 2 3 ಶೋ ಮೋಸ ಸಿಂಗೆಲ್ಲ ಮಾಡಂಗಿಲ್ಲ ಅಷ್ಟೇ ಇಲ್ಲ ತಗೋ ಬೈ 1 ಗೆಟ್ 1 ಫ್ರೀ ದಲ್ಲಿ ತಗೊಂಡಿದ್ದಾಳೆ ತಗೋ ಸಿ ಗಮ್ಮ ನಾನು ಆಕ್ಚುಲಿ ತಗೊಂಡಿದ್ದು ಬೇರೆ ಎಲ್ಲ ಅಂಥದ್ದು ಇದೆ ನಾನು ಇವಾಗ ತುಂಬ ಚೆನ್ನಾಗಿರುತ್ತೆ ಐಟಮ್ಸ್ ತಂದಿದ್ದೀನಿ ಸೊ ದ ಕಲರ್ ಇಸ್ ಗ್ರೀನ್ 1 2 3 ನಂಗೆ ಗ್ರೀನರಿ 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 ಜಿಂಜರ್ ಕಲರ್ ಎಷ್ಟು ನೋಡು ನಾನು ಇದನ್ನ ನೋಡಿಲ್ಲ ಪೇಜಸ್ ಓಪನ್ ಮಾಡಿ ಅವಳು ಹ್ಯಾಂಡ್ ರೈಟಿಂಗ್ ಕಲೀಲಿ ಅಂತ ಕೊಟ್ಟಿದ್ದಾರೆ ಬುಕ್ ಹಂಗೆ ಇದೆ ನಾನು ನಮ್ಮ ಕಳಿಸ್ಲಿ ಅಂತ ಕೊಟ್ಟಿದ್ದೆ. ಚಂಬು ಚಂಬು ನನಗೆ ಅಡುಗೆ ಮಾಡಕ್ ಬರಲ್ಲ ಅದೇ ನನ್ನ ಮೇಲೆ ಚೊಂಬಾಕ್ಬಿಟ್ಟು ಚಂಬು ಗೈಸ್ ತಡ ಬೈ ಬೈ ನಮ್ಮ ವ್ಲಾಗ್ ಇಲ್ಲಿಗೆ ನಿಲ್ಲಿಸ್ತಾ ಇದೀವಿ. ನಾಳೆ ಸ್ವಲ್ಪ ಏನೋ ಮಾತಾಡಿದ್ದೆ ಪಾಪ ನಮ್ಮ ಬ್ಲಾಗರ್ಸ್ ಎಲ್ಲ ಕಾಯ್ತಾ ಇರ್ತಾರೆ ಸರಿ ಬ್ಲಾಗರ್ಸ್ ಎಲ್ಲ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಸೋ ಮಚ್. ಅವಾರ್ಡ್ ಕೊಡ್ತಾ ಇದೀನಿ ನನಗೆ ಕೊಟ್ಟವ್ರೆ ಚೊಂಬು ಚೊಂಬು ಆಯ್ತು ಹಾ ಎಸ್ ಲಾಸ್ಟ್ ಅಲ್ಲಿ ನಮ್ಮ ಬಿಲ್ನ ನಾವು ತೋರಿಸ್ಬೇಕು ಸೊ ನನ್ನ ರಿಯಾಲಿಟಿ ಈಗ ಬಯಲಾಗತ್ತೆ ಡಬಲ್ ಬಿಲ್ ಯಾಕೆ ಎರಡು ಸತಿ ಬಿಲ್ ಮಾಡ್ತೀರಾ? ಬಿಲ್ ಟಿಶ್ಯೂ ಪೇಪರ್ ಆಗೋಗಿದೆ ಹಾಂ ಫಸ್ಟ್ ಯಾರು ತೋರಿಸ್ತೀರಾ ಫಸ್ಟ್ ದೊಡ್ಡವರಿಂದ ಬರಬೇಕು ಸೊ ಡಿಗ್ರಿ ಸ್ಟೂಡೆಂಟ್ ತೋರ್ಸಮ್ಮ ಗೈಸ್ ಫಸ್ಟ್ ಒಂದು ಬಿಲ್ಲು 59 rupees 55 rupees ದೆನ್ 160 rupees ನಾನೇ ಜಾಸ್ತಿ ಖರ್ಚು ಮಾಡಿದೆ. ಸೊ ಸಿಹಿ ಇವಾಗ ಚಿಕ್ಕವರಿಂದ ಬರಬೇಕು ಇಲ್ಲ ಪರವಾಗಿಲ್ಲ ತೋರಿಸಿ. ಮಿಡಲ್ ಯಾವಾಗಲೂ ಲಾಸ್ಟ್ ಇರ್ತದೆ ತೋರಿಸು ಸೊ ಸಿಹಿ ಬಿಲ್ ಇದು- ನಂದು ಲಾಸ್ಟ್ ಟ್ವಿಸ್ಟ್ ಆಗಿ ಕೊಡ್ಬೇಕಲ್ವಾ 91 rupees. ಆ್ಯಕ್ಚುಲಿ ನಂದು ಬಂದು 187 ಆಗಿದೆ ನನ್ನ ಬಿಲ್ 87 ರುಪೀಸ್ ಆಗಿದೆ ಆ್ಯಕ್ಚುಲಿ ಓಪ್ಪಾ 187 ಅಂದಿಲ್ಲ ಗೈಸ್ ಬರೀ ಇಂಥದೆಯಾ ಮೋಸ ಮಾಡೋದು ಆಮೇಲೆ ನಮ್ಮ ಹತ್ರ ಎಕ್ಸ್ಚೇಂಜ್ ಮಾಡ್ತಾರೆ ಐಟಮ್ಸ್ ಎಲ್ಲ ನಂದು 187 ಆಗಿದೆ ನೋಡಿ ಬಿಲ್ 187 ಬರೀ 87 ಆಗಿದೆ ನಾವು ಮಾತ್ರ ಮೋಸ ಮಾಡಿ ಬೇರೆ ತಗ್ಸ್ಕೊಂಡು. ಸೊ ಗೈಸ್ ಇಲ್ಲಿಗೆ ನಮ್ಮ ಬ್ಲಾಗ್ ಅನ್ನೋದನ್ನ ಕಂಪ್ಲೀಟ್ ಮಾಡ್ತೀವಿ ಸೊ ಇವತ್ತಿನ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಹೋಪ್ಸೋ ನೀವು ತುಂಬಾನೇ ಹೋಪ್ಸೋ ನೀವು ತುಂಬಾನೇ ಎಂಜಾಯ್ ಮಾಡಿದ್ದೀರಾ ಸೊ ಇದೇ ತರ ನಾವು ನ್ಯೂ ಚಾಲೆಂಜಸ್ ಜೊತೆ ಬರ್ತಾ ಇರ್ತೀವಿ ವೇಟ್ ಅಂಡ್ ವಾಚ್ ಲೈಕ್ ಸಬ್ಸ್ಕ್ರೈಬ್ ಬೆಲ್ ಬಟನ್ ನ ಒತ್ತಕ್ಕೆ ಮರಿಬೇಡಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ ಶೇರ್ ಮಾಡಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್